ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮುಂದೆ ಗುರಿ ಇರಬೇಕು, ಕಲಿಸಲು ಗುರು ಇರಬೇಕು. ಶಿಕ್ಷಕರ ಜೀವನ ಸರಳವಾಗಿ ಕಾಣಬಹುದು, ಆದರೆ ಅದರ ಹಿಂದೆ ತುಂಬ ಹೊಣೆಗಾರಿಕೆ, ತ್ಯಾಗ, ಶ್ರಮ ಇರುತ್ತದೆ. ತಮ್ಮ ಮನೆ ಕೆಲಸ ಮುಗಿಸಿಕೊಂಡು ಶಾಲೆಗೆ ಬರುತ್ತಾರೆ. ತರಗತಿ ಆರಂಭವಾಗುವ ಮೊದಲೇ ತಯಾರಿ ಮಾಡಿಕೊಳ್ಳುತ್ತಾರೆ. ತರಗತಿಯಲ್ಲಿ ನಿಂತು ಬರೀ ಪಾಠವಲ್ಲ, ಜೀವನದ ಪಾಠವನ್ನು ಹೇಳುತ್ತಾರೆ. ಮಕ್ಕಳು ಕೇವಲ ಅಂಕ ಪಡೆಯುವುದಲ್ಲ, ಒಳ್ಳೆಯ ವ್ಯಕ್ತಿಯಾಗಬೇಕು ಎಂದು ಪ್ರಯತ್ನಿಸುತ್ತಾರೆ. ಶಿಕ್ಷಕರ ಇಡೀ ದಿನ ಸಹನೆಯಿಂದ ಇರಬೇಕು. ವಿದ್ಯಾರ್ಥಿಗಳ ಸಹನೆ, ಸಮಸ್ಯೆ, ಪೋಷಕರೊಂದಿಗೆ ಮಾತನಾಡುವುದು, ಪ್ರಶ್ನೆ ಪತ್ರಿಕೆಗಳಿಗೆ ಪ್ರಶ್ನೆ ತಯಾರಿಸುವುದು ಇವೆಲ್ಲ ಅವರ ಕೆಲಸದ ಭಾಗ. ಸಂಜೆ ಹೊತ್ತಿಗೆ ಶಾಲೆ ಮುಗಿದರೂ ಅವರ ಜವಾಬ್ದಾರಿ ಮುಗಿಯುವುದಿಲ್ಲ. ಮನೆಗೆ ಬಂದು ಮುಂದಿನ ತರಗತಿಯ ಪಾಠ ತಯಾರಿ ಮಾಡಿಕೊಳ್ಳುತ್ತಾರೆ. ಶಿಕ್ಷಕರ ದಿನ ತುಂಬ ಕಷ್ಟ ಆಗಿದ್ದರೂ ಅದರಲ್ಲೊಂದು ಸಂತೋಷವೂ ಇದೆ. ವಿದ್ಯಾರ್ಥಿ ಕಲಿಯುತ್ತಿದ್ದಾಗ, ಪ್ರಗತಿ ಸಾಧಿಸಿದಾಗ ಅವರ ಮನದಲ್ಲಿ ಹೆಮ್ಮೆ ಹುಟ್ಟುತ್ತದೆ. ನಾನು ಬೋಧಿಸಿದ ಮಕ್ಕಳಿಂದ ಇವರ ಜೀವನ ಬದಲಾಯಿತು ಎಂಬ ಭಾವನೆ ಶಿಕ್ಷಕರಿಗೆ ದೊಡ್ಡ ಬಹುಮಾನ. ಹೀಗಾಗಿ ಶಿಕ್ಷಕರ ದಿನಾಚರಣೆ ನೋಡಿದಾಗ ಅದು ಕೇವಲ ಉದ್ಯೋಗವಲ್ಲ, ಅದೊಂದು ದೊಡ್ಡ ಸೇವೆ. ಸಮಾಜಕ್ಕೆ ತಿಳುವಳಿಕೆ, ಶಿಸ್ತು, ಮೌಲ್ಯಗಳನ್ನು ನೀಡುವ ಒಂದು ದೊಡ್ಡ ಕರ್ತವ್ಯ. ಶಿಕ್ಷಕರಿಲ್ಲದೆ ಸಮಾಜದ ಬೆಳವಣಿಗೆ ಸಾಧ್ಯವಿಲ್ಲ. ಎಲ್ಲ ಶಿಕ್ಷಕ ವರ್ಗದವರಿಗೂ ಶಿಕ್ಷಕರ ದಿನಾಚರಣೆಯನ್ನು ತಿಳಿಸುತ್ತಾ, ನನ್ನ ಮಗಳು ಈ ಶಿಕ್ಷಕರ ದಿನಾಚರಣೆಗೆ ಪ್ರತಿಯೊಂದು ಅವಳು ಯಾವಾಗ ಸ್ಕೂಲಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿಲ್ಲಲ್ವ, ಆವಾಗಿಂದನೂ ಈ ಶಿಕ್ಷಕರ ದಿನಾಚರಣೆ ಬಂತು ಅಂತ ಹೇಳಿದರೆ ಅವಳಿಗೇನೋ ಒಂಥರ ಹಬ್ಬದ ವಾತಾವರಣ. ಹಾಗಾಗಿ ಅವಳು ಸೆಲೆಬ್ರೇಟ್ ಮಾಡಲೇಬೇಕು ಅಂತ ಹೇಳಿ ನಮ್ಮ ಮನೇಲಿ ಹೇಳ್ತಾಳೆ. ನನಗಾಗಲಿ ಅವ್ರ ಪಪ್ಪಂಗಾಗಲಿ. ಆವಾಗ ನಾವು ನಮ್ಮ ಕೈಲಾದಷ್ಟು ಶಿಕ್ಷಕರಿಗೆ ನನ್ನ ಮಗಳನ್ನು ಈ ಹಂತಕ್ಕೆ ಬೋಧಿಸುತ್ತಾ, ತಪ್ಪು ಸರಿನ ಹೇಳ್ತಾ, ಅವಳಿಗೊಂದು ಒಳ್ಳೆ ಮಾರ್ಗದರ್ಶನ ನೀಡುತ್ತಿರುವಂತಹ ಪ್ರತಿಯೊಬ್ಬರು ಶಿಕ್ಷಕರಿಗೂ ಕೂಡ ನಮ್ಮ ಕೈಲಾದಂತಹ ಒಂದು ಪುಟ್ಟ ಸೇವೆ ಮಾಡ್ತೀವಿ. ಹಾಗಾಗಿ ಅವಳು ಟೀಚರ್ಸಿಗೆಲ್ಲ, ಅವ್ರ ಶಿಕ್ಷಕರಿಗೆಲ್ಲ ಕೊಡಬೇಕು ಅಂತ ಗಿಫ್ಟೆಲ್ಲ ರೆಡಿ ಮಾಡ್ಕೋತಾ ಇದ್ಲು. ಸೊ ಮೊದಲೇ ಅವಳಿಗೂ ಕೂಡ ನಾವು ಹೇಳಿದ್ವಿ, ಇಲ್ಲ ಸರ್ ಬೇಡ ಅಂತ ಸುಮ್ಮನೆ ತಮಾಷೆ ಮಾಡಿದ್ವಿ. ಸರ್ಪ್ರೈಸಾಗಿ ತಂದು ಕೊಟ್ಟಿದ್ದರಿಂದ ತುಂಬಾ ಖುಷಿ ಆಯಿತು. ಪ್ಯಾಕಿಂಗ್ ಮಾಡೋದ್ರಿಂದನೂ ಕೂಡ ಅವಳೇನೆ ಎಲ್ಲ ಮಾಡ್ಕೊತಾ ಇದ್ಲು. ಹಾಗೆ ಒಂದು ಗೋಲ್ಡ್ ಮೆಡಲ್ ಬಂದಿತ್ತು, ಅದನ್ನು ಕೂಡ ಇದರಲ್ಲೇ ಶೇರ್ ಮಾಡ್ಕೊತಾ ಇದ್ದಾಳೆ ಡ್ರಾಯಿಂಗ್ ಕಾಂಪಿಟೇಷನಲ್ಲಿ. ಸೊ ಈ ವಿಡಿಯೋನು ಕೂಡ ಅವಳೇ ಎಲ್ಲನೂ ಎಕ್ಸ್ಪ್ಲೈನ್ ಮಾಡ್ತಾಳೆ, ಹೇಗಿದೆ ಅಂತ ಹೇಳಿ ಸಪೋರ್ಟ್ ಮಾಡಿ. ನಮ್ಮ ಮಕ್ಕಳ ಜೊತೆ ನಾವು ಸ್ವಲ್ಪ ವರ್ಷ ಮಾತ್ರ ನಾವು ತಪ್ಪು ಸರಿ ಹೇಳೋಕ್ಕೆ ಸಾಧ್ಯ. ಹಾಗೆಯೇ ಶಾಲೆಗೆ ಹೋಗ್ತಾರೆ ಅಂದರೆ ಒಂದು ಬೆಳಗ್ಗೆ ಹೊತ್ತು ಒಂದು ಸ್ವಲ್ಪ ಹೊತ್ತು ಮಾತ್ರ ಹೇಳೋಕ್ಕೆ ಸಾಧ್ಯ. ಪ್ರತಿಯೊಂದು ನಮ್ಮ ಮಕ್ಕಳ ಜವಾಬ್ದಾರಿ, ನಮ್ಮ ಮಕ್ಕಳ ಸರಿ ತಪ್ಪು ಎಲ್ಲನೂ ಜವಾಬ್ದಾರಿ ತಗೊಳೋದು ಈ ಶಿಕ್ಷಕರು ಅಂತಲೇ ಹೇಳ್ಬೋದು. ನಮ್ಮ ಮಾತು ಕೇಳ್ತಾರೋ ಇಲ್ಲ ಗೊತ್ತಿಲ್ಲ, ನಮ್ಮ ಮನೇಲಿ ಮಕ್ಕಳು ಶಿಕ್ಷಕರ ಮಾತಂತೂ ಖಂಡಿತ ಕೇಳ್ತಾರೆ. ನೋಡಿ, ನಮ್ಮಪ್ಪ ಟೀಚರ್ಸ್ ಡೇಗೆ ಅಂತ ಟೀಚರ್ಸಿಗೆಲ್ಲ ಗಿಫ್ಟ್ ಕೊಡೋಕ್ಕೆ ಇದನ್ನ ಪೌಚು ತಂದಿದ್ದಾರೆ. ಆಮೇಲೆ ಸರ್ಗಳಿಗೆ ಈ ಥರದ್ದು 3 ತಂದಿದ್ದಾರೆ, 3 ಸರ್ಗಳಿದ್ದಾರೆ. ಅದಕ್ಕೆ ನೆಕ್ಸ್ಟು ನನಗೆ ಗೋಲ್ಡ್ ಮೆಡಲ್ ಕೂಡ ಸಿಕ್ತು. ನಾಳೆ ಸೆಲೆಬ್ರೇಷನ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾಳೆನೇ ಸೆಲೆಬ್ರೇಟ್ ಮಾಡ್ತಾರೆ. ಅದಕ್ಕೆ ನನ್ನ ಅಪ್ಪನಿಗೆ ಏನಾದರೂ ಕೊಡೋಣ ಅಪ್ಪ ಅಂತ ಹೇಳಿದೆ. ಅದಕ್ಕೆ ಅಪ್ಪ ನನಗೆ ಇಷ್ಟೊಂದೆಲ್ಲ ತಂದುಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಪ್ಪ, ನನಗೆಲ್ಲ ಖುಷಿ ಒಟ್ಟಿಗೆ ಆಗ್ತಿದೆ. ಇಲ್ಲಿ ನಾನು ಒಂದೊಂದು ಪೌಚಿಗೆ ಒಂದೊಂದು ಪೆನ್ ಇಡ್ತಿದ್ದೀನಿ. ಅದೇ ರೀತಿ ನಾನು ಎಲ್ಲನೂ ಯಾವ ಥರ ಪ್ಯಾಕಿಂಗ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ. ನೋಡಿ, ನಮ್ಮಪ್ಪ ಪ್ಯಾಕ್ ಮಾಡ್ತಿದ್ದಾರೆ. ಅದೇ ನಾನು ಹೇಳಿದ್ನಲ್ಲ, ಅದನ್ನೇ ಪ್ಯಾಕ್ ಮಾಡಿಕೊಡ್ತಿದ್ದಾರೆ ಅಪ್ಪ ನನಗೆ. ಥ್ಯಾಂಕ್ ಯು ಸೋ ಮಚ್ ಅಪ್ಪ ತಂದು ಕೊಟ್ಟಿದ್ದಕ್ಕೆ. ಅಯ್ಯೋ ದೇವ್ರೇ, ಏನಪ್ಪ 11 ಗಂಟೆ ಆದ್ರೂ ನಮ್ಮಮ್ಮ ಇನ್ನೂ ಫೋನ್ ನೋಡ್ಕೊಂಡು ಕುಂತಾರೆ. ನಾನು ನಮ್ಮ ಅಪ್ಪ ಇಷ್ಟು ಕಷ್ಟಪಡ್ತಿದ್ದೀವಿ. ನಮ್ಮಪ್ಪ ಪ್ಯಾಕ್ ಮಾಡ್ತವ್ರೆ, ನಾನು ಟೇಪ್ ಕಟ್ ಮಾಡ್ತಿದ್ದೀನಿ. ಯಪ್ಪ, ನಮ್ಮಮ್ಮ ಒಳ್ಳೆ ವಿಡಿಯೋ ಅಂತಿರ್ತಾರೆ. ಎಲ್ಲ ಫಿನಿಶ್ ಆಯಿತು. ಫೈನಲಿ ಈ ಥರ ರೆಡಿ ಆಗಿದೆ. ಎಲ್ಲ ಬರೆದಿದ್ದೀನಿ. ಇದನ್ನೇ ಬರೆದ್ರೆ ಮುಗೀತು. ನಾಳೆ ನಾನು ಇದನ್ನೆಲ್ಲ ನಮ್ಮ ಟೀಚರ್ಸಿಗೆ ಕೊಡ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್. ಫೈನಲಿ ನಾನು ಇದೇ ಥರ
ನಮ್ಮ ಟೀಚರ್ಸಿಗೆ ಈ ಥರ ಗಿಫ್ಟ್ ಕೊಡ್ತಿರೋದು ನಿಮಗೆಲ್ಲ ಇಷ್ಟ ಆಯ್ತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ,